ಇಸ್ರಾಯೇಲರನ್ನು ಈಜಿಪ್ಟಿನಿಂದ ವಾಗ್ದಾನ ನಾಡಿಗೆ ಮುನ್ನಡೆಸಿದ ಪ್ರೀತಿಯ ದೇವರೇ, ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಅವರ ಜೊತೆಗಿದ್ದು ಅವರನ್ನು ನಡೆಸಿದ ದೇವರೇ, ನಮ್ಮ ಪ್ರೀತಿಯ ಯೇಸುವೆ, ನಮ್ಮನ್ನು ಈ ಜೀವಿತದ ಪಯಣದಲ್ಲಿ ಮುನ್ನಡೆಸಿರಿ. ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದ್ದು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಎಡಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ ಪ್ರೀತಿಯ ಯೇಸುವೇ, ನಾವು ನಿದ್ರೆ ಮಾಡುವಾಗ ನಮ್ಮ ಜೊತೆಗಿದ್ದು ಕಾಯುವ ನಮ್ಮ ರಕ್ಷಕರೇ, ನಮ್ಮ ಪ್ರೀತಿಯ ಯೇಸುವೆ, ಸನ್ಮಾರ್ಗದಲ್ಲಿ ನಿನ್ನ ಚಿತ್ತದಂತೆ ಪರಿಶುದ್ಧರಾಗಿ ನಾವು ಜೀವಿಸಲು ನಮ್ಮನ್ನು ಮುನ್ನಡೆಸಿರಿ ನಮ್ಮ ಪ್ರೀತಿಯ ಯೇಸುವೆ. ನಾನು ನಿದ್ರೆಯ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ, ನಾನು ನಿದ್ರೆಯ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರಲ್ಲಿ ನನ್ನ ಆತ್ಮೀಯರೇ, ಇಂದು ನಾವು ಪ್ರಾರ್ಥನೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ಪ್ರಾರ್ಥನೆ ಅಂದರೆ ಏನಾಗಿದೆ ಪ್ರಿಯರೇ? ದೇವರೊಡನೆ ಪ್ರೀತಿಯಿಂದ ಸಂಭಾಷಣೆ ಮಾಡುವುದೇ ಪ್ರಾರ್ಥನೆ. ಪ್ರೀತಿ ಸ್ವರೂಪಿಯಾದ ದೇವರ ಜೊತೆಗೆ ಪ್ರೀತಿಯಿಂದ ಮಾತನಾಡುವುದೇ ಪ್ರಾರ್ಥನೆಯಾಗಿದೆ ಪ್ರಿಯರೇ. ಪ್ರೀತಿಯಲ್ಲಿರುವಂತಹ ಇಬ್ಬರ ಸಂಬಂಧದಲ್ಲಿ ಇರುವಂತಹ ಮಾತುಕತೆಗಳು ಪ್ರಾರ್ಥನೆಯಾಗಿದೆ. ಹೀಗಿರುವಲ್ಲಿ ಪ್ರೀತಿಯ ಬಗ್ಗೆ ಯೇಸು ಸ್ವಾಮಿ ಹೇಳಿರುವಂತಹ ಒಂದೆರಡು ಮಾತುಗಳು ನಮ್ಮ ಗಮನದಲ್ಲಿ ಬಂದರೆ ಮಾತ್ರ ಪ್ರಾರ್ಥನೆ ಬಗ್ಗೆ ನಿಜವಾದ ಅರಿವನ್ನು ನಾವು ಪಡೆದುಕೊಳ್ಳಲು ಸಾಧ್ಯ. ಯೋಹನನ್ನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಾಕ್ಯಗಳು 9-10ರಲ್ಲಿ ಯೇಸು ಸ್ವಾಮಿ ಖುದ್ದಾಗಿ ಹೇಳಿರುವಂತಹ ಮಾತುಗಳು ಇದಾಗಿದೆ. ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಯೇಸು ಸ್ವಾಮಿ ವ್ಯಕ್ತವಾಗಿ ತಿಳಿಯಪಡಿಸುತ್ತಿದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ಮಾನವನಾಗಿ ಈ ಲೋಕದಲ್ಲಿ ಬಂದ ನಂತರ ತಂದೆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಲು ದೇವರು ಕೊಟ್ಟಂತಹ ಪ್ರತಿಯೊಂದು ಆಜ್ಞೆಗಳನ್ನು ಪಾಲಿಸುವ ಮುಖಾಂತರ ದೇವರ ಮೇಲೆ, ತಂದೆಯ ಮೇಲೆ ತಮಗಿದ್ದಂತಹ ಪ್ರೀತಿಯನ್ನು ಅವರು ತೋರ್ಪಡಿಸುತ್ತಿದ್ದರು. ದೇವರ ಆಜ್ಞೆಗಳನ್ನು ಪಾಲಿಸುವ ಮುಖಾಂತರ ಯೇಸು ಸ್ವಾಮಿಯಲ್ಲಿ ತಂದೆ ದೇವರಿಗಿದ್ದಂತಹ ಪ್ರೀತಿಯನ್ನು ತಿಳಿಯಪಡಿಸುತ್ತಿದ್ದರು ಪ್ರಿಯರೇ. ಈ ಮುಖಾಂತರ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಾನು ತಂದೆಯ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇನೆ. ಹಾಗೂ ನಮ್ಮೆಲ್ಲರಿಗೂ ಯೇಸು ಸ್ವಾಮಿ ಇದೇ ಪ್ರೀತಿಯ ಕಡೆಗೆ ಕರೆ ಕೊಡುತ್ತಾ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನಾವೆಲ್ಲರೂ ದೇವರ ಪ್ರೀತಿಯಲ್ಲಿ, ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಾದರೆ ಯೇಸು ಸ್ವಾಮಿ ನಮಗೆ ಪಾಲಿಸಿದಂಥ ಆಜ್ಞೆಗಳನ್ನು ಪಾಲಿಸುವ ಮುಖಾಂತರ ಮಾತ್ರ ನಾವು ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರಲು ಸಾಧ್ಯ ಪ್ರಿಯರೇ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಬಂದ ನಂತರ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಾದರೆ ದೇವರ ಆಜ್ಞೆಗಳನ್ನು ಹೇಗೆ ಪಾಲಿಸಿ ಆ ಆಜ್ಞೆಗಳಿಗೆ ವಿಧೇಯರಾಗಿ ತನ್ನನ್ನೇ ಶರಣಾಗಿಸಿಕೊಂಡು ಜೀವಿಸಿದರೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಕೊಟ್ಟಿರುವಂತಹ ಆಜ್ಞೆಗಳನ್ನು ಪಾಲಿಸುವ ಮುಖಾಂತರ ನಾವು ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತೇವೆ. ದೇವರಲ್ಲಿ ನನ್ನ ಆತ್ಮೀಯರೇ, ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಾದರೆ ದೇವರ ಆಜ್ಞೆಗಳನ್ನು, ದೇವರ ಮಾತಿಗೆ ಮನೆಯುವಂತಹ ವ್ಯಕ್ತಿಗಳಾಗಿರಬೇಕು. ಅದಕ್ಕಾಗಿ ಆತೊರೆಯುವಂಥವರಾಗಿರಬೇಕು. ಪ್ರೀತಿಯಲ್ಲಿ ನೆಲೆಗೊಂಡಿರುವಂತಹ ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಪ್ಪಂದದಲ್ಲಿ, ಪರಸ್ಪರ ಸಮ್ಮತದಲ್ಲಿ ಜೀವಿಸ್ತಾರೆ ಪ್ರಿಯರೇ. ಆಗ ಅವರು ಒಮ್ಮನಸ್ಸುಳ್ಳವರಾಗಿರುತ್ತಾರೆ. ಇಂಥ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥ ಸಂಭಾಷಣೆ ಅದು ಪ್ರಾರ್ಥನೆಯಾಗಿದೆ. ಯೇಸು ಸ್ವಾಮಿ ತಂದೆ ದೇವರನ್ನು ನೆನೆಸುವಾಗಲೆಲ್ಲ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗಲೆಲ್ಲ ತಂದೆಯನ್ನು ಪ್ರಾರ್ಥನೆಯಲ್ಲಿ ದೇವರನ್ನು ಅವರು ಕರೆಯುತ್ತಿದ್ದಂಥದ್ದು ಅಪ್ಪ, ತಂದೆ ಅಂತ. ಅಂದರೆ ಯೇಸುವಿಗೆ ಮತ್ತು ತಂದೆ ದೇವರಿಗಿದ್ದಂಥ ಸಂಬಂಧ ಅದು ಪ್ರೀತಿಯಲ್ಲಿ ನೆಲೆಗೊಂಡಿದ್ದದಾಗಿತ್ತು. ಇದೇ ಸಂಬಂಧದ ಕಡೆಗೆ ದೇವರು ನಮ್ಮೆಲ್ಲರನ್ನು ಕರೆದಿದ್ದಾರೆ. ಯೇಸು ಸ್ವಾಮಿ ಹತ್ರ ಶಿಷ್ಯರು ಬಂದುಬಿಟ್ಟು ನಮಗೆ ಪ್ರಾರ್ಥನೆ ಮಾಡಲು ಕಳಿಸಿಕೊಡಿ ಅಂತ ಹೇಳಿದಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿಕೊಟ್ಟಂತಹ ಪ್ರಥಮ ಪಾಠ, ದೇವರನ್ನು ನಿಮ್ಮ ತಂದೆಯೆಂದಾಗಿ ಕರೆಯಿರಿ, ದೇವರನ್ನು ನಿಮ್ಮ ತಂದೆಯಂತೆ
ಪರಿಗಣಿಸಿ ಅವರ ಹತ್ರ ಮಾತನಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನನ್ನ ತಂದೆ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ ಪ್ರಿಯರೇ. ನಮ್ಮ ತಂದೆಯೇ, ಸ್ವರ್ಗದಲ್ಲಿರುವಂತಹ ದೇವರು ನಮ್ಮ ತಂದೆ ಆಗಿದ್ದಾರೆ. ಈ ಧೈರ್ಯದಿಂದ ನೀವು ಅವರ ಬಳಿಗೆ, ಅವರ ಪ್ರಸನ್ನತೆಯಲ್ಲಿ, ಅವರ ಸನ್ನಿಧಿಯಲ್ಲಿ ಬರಬೇಕು ಅಂತ ಯೇಸು ಸ್ವಾಮಿ ನಮಗೆ ಕಳಿಸಿಕೊಟ್ಟಿದ್ದಾರೆ ಪ್ರಿಯರೇ. ಇಂಥ ಒಂದು ವಿಶ್ವಾಸದಿಂದ, ಅರಿವಿನಿಂದ ನಾವು ದೇವರ ಬಳಿಗೆ ಬರಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಹಾಗೂ ಸತ್ಸಂಬಂಧಕ್ಕಾಗಿ ತವಕಪಟ್ಟರೆ ನಿಮಗೆ ಬೇಕಾಗಿರುವುದೆಲ್ಲವನ್ನು ನಾನು ಸೇರಿಸಿಕೊಡುತ್ತೇನೆ, ನಾನು ಕೂಡಿಸಿಕೊಡುತ್ತೇನೆ ಅಂತ ಯೇಸು ಸ್ವಾಮಿ ನಮಗೆ ಒಂದು ವಾಗ್ದಾನವನ್ನು ದಯಪಾಲಿಸುತ್ತಿದ್ದಾರೆ. ಇಂದು ನಾವು ಪ್ರಾರ್ಥಿಸುವಾಗ ಪ್ರತಿಯೊಂದು ಬೇಡಿಕೆ, ಕೋರಿಕೆಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾದರೆ ಅದಕ್ಕೆ ಬೇಕಾದಂಥ ಉತ್ತರ ದೇವರು ಹೇಳ್ತಿದ್ದಾರೆ. ನಮಗೆ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಹಾಗೂ ದೇವರಲ್ಲಿ ಒಂದು ಸತ್ಸಂಬಂಧದ ಬಗ್ಗೆ ಒಂದು ತವಕ ನಮ್ಮಲ್ಲಿರಬೇಕು. ದೇವರಲ್ಲಿ ಸತ್ಸಂಬಂಧ, ಒಂದು ಪ್ರೀತಿಯ ಒಳ್ಳೆಯ ಸಂಬಂಧ, ಅದಕ್ಕಾಗಿ ನಾವು ತವಕ ಪಡಬೇಕು ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಇಂಥ ಒಂದು ತವಕ ನಮ್ಮಲ್ಲಿದ್ದರೆ ಹಾಗೂ ಸ್ವರ್ಗ ಸಾಮ್ರಾಜ್ಯ ಅದರ ಬಗ್ಗೆ ಒಂದು ಕಾಳಜಿ ನಮ್ಮ ಜೀವನದಲ್ಲಿದ್ದರೆ, ದೇವರ ಸಾಮ್ರಾಜ್ಯ ನಮ್ಮ ಜೀವನದಲ್ಲೂ, ನಮ್ಮ ಕುಟುಂಬದಲ್ಲೂ, ಈ ಲೋಕದಲ್ಲೂ ಈಡೇರಬೇಕು, ಕಟ್ಟಲ್ಪಡಬೇಕು ಎನ್ನುವಂಥ ಮನಸ್ಸು, ಆಸೆ ನಮ್ಮಲ್ಲಿದ್ದರೆ ಪ್ರಿಯರೇ, ದೇವರ ಚಿತ್ತಕ್ಕಾಗಿ ನಾವು ಆತುರಿಯುತ್ತೇವೆ. ಹಾಗೂ ನಮ್ಮನ್ನೇ ನಾವು ಅವಲೋಕನೆ ಮಾಡಿ ನೋಡಿ, ದೇವರಿಗೆ ಸರಿಯಾದ ಜೀವನ, ದೇವರು ಒಪ್ಪುವಂಥ ಜೀವನ ನಮ್ಮ ಜೀವನವಾಗಿದೆನಾ ಅಂತ ನಾವು ನಮ್ಮನ್ನೇ ಅವಲೋಕನೆ ಮಾಡಿ ನೋಡ್ತೇವೆ ಪ್ರಿಯರೇ. ಕೀರ್ತನೆಗಾರ ಸ್ಪಷ್ಟವಾಗಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ ಪ್ರಿಯರೇ. ಕೀರ್ತನೆ 19ನೇ ಅಧ್ಯಾಯ ವಾಕ್ಯಗಳು 12ರಿಂದ 14ರವರೆಗೆ, ತನ್ನ ಪಾಪವನ್ನು ತಾನು ಅರಿತುಕೊಳ್ಳುವವನಾರಯ್ಯ, ಗುಪ್ತವಾದ ಪಾಪಗಳಿಂದೆನ್ನ ಮುಕ್ತಗೊಳಿಸಯ್ಯ, ಕಾಪಾಡೆನ್ನನ್ನು ಬೇಕು ಬೇಕೆಂದು ಪಾಪ ಮಾಡದಂತೆ, ಕಾದಿಡು ಅಂಥ ಪಾಪಕ್ಕೆ ನಾ ದಾಸನಾಗದಂತೆ, ನಿರ್ದೋಷಿ ಆಗುವೆನು ಆ ದ್ರೋಹಕ್ಕೊಳಗಾಗದಂತೆ, ನಿನಗೊಪ್ಪಿಗೆ ಆಗಲಿ ನನ್ನ ಬಾಯ ಮಾತು, ಹೃದಯ ಧ್ಯಾನ, ನೀ ನನ್ನ ಪ್ರಭು, ನನಗೆ ಉದ್ಧಾರಕ, ನನಗಾಶ್ರಯಧಾಮ. ನೋಡಿ ಪ್ರಿಯರೇ, ಎಂಥ ಒಂದು ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ಎಂದಾದರೂ ಈ ರೀತಿಯಲ್ಲಿ ನಾವು ಪ್ರಾರ್ಥಿಸಿದ್ದೇವಾ ಪ್ರಿಯರೇ? ದೇವರಲ್ಲಿ ಸತ್ಸಂಬಂಧಕ್ಕಾಗಿ ತವಕ ಇರುವಂತಹ ವ್ಯಕ್ತಿ ಹೇಳುವಂತಹ ಮಾತುಗಳಿದಾಗಿದೆ. ದೇವರೇ, ತನ್ನ ತಪ್ಪು ತಾನು ಅರಿತುಕೊಳ್ಳುವವನಾರಯ್ಯ. ಅಂದರೆ ನಮ್ಮ ತಪ್ಪು, ನಾವು ಇತರರ ಬಗ್ಗೆ ನಾವು ಬೆರಳು ತೋರಿಸಿ ಮಾತಾಡ್ಬೋದು, ಇತರರ ಬಗ್ಗೆ ತಪ್ಪು ಕಂಡುಹಿಡಿಯಬಹುದು. ಆದರೆ ನಮ್ಮ ಜೀವನದಲ್ಲಿರುವಂತಹ ಕೊರತೆಗಳು, ತಪ್ಪುಗಳು, ಬಲಹೀನತೆಗಳು ನಾವು ಗುರುತಿಸ್ತಿದ್ದೇವಾ? ಅದನ್ನು ದೇವರ ಸನ್ನಿಧಿಗೆ ನಾವು ತರುತ್ತಿದ್ದೇವಾ? ಹಾಗೂ ದೇವರ ಹತ್ರ ನಾವು ಪ್ರಾರ್ಥಿಸ್ತಿದ್ದೇವಾ? ಈ ಕೊರತೆಯ ಮುಖಾಂತರ ನನ್ನ ಮತ್ತು ನಿಮ್ಮ ಸಂಬಂಧ ಸತ್ಸಂಬಂಧದಲ್ಲಿಲ್ಲ, ಪ್ರೀತಿಯ ಅನ್ಯೋನ್ಯತೆಯಲ್ಲಿಲ್ಲ. ದೇವರೇ, ನನ್ನ ತಪ್ಪಿನ ಅರಿವನ್ನು ನನಗೆ ಮೂಡಿಸು, ಪಶ್ಚಾತ್ತಾಪದ ಮನಸ್ಸು ನನಗೆ ಕೊಡು, ಮನಪರಿವರ್ತನೆಯ ಕೃಪೆಯನ್ನು ನನಗೆ ಕೊಡು ಅಂತ ನಾವು ಎಂದಾದರೂ ಪ್ರಾರ್ಥಿಸ್ತಿದ್ದೇವಾ ಪ್ರಿಯರೇ? ನಮ್ಮ ಸಂಬಂಧವನ್ನು ನಾವು ಸರಿಪಡಿಸದೆ ನಮ್ಮ ಅಗತ್ಯಗಳಿಗಾಗಿ ನಾವು ನೇರವಾಗಿ ಪ್ರಾರ್ಥಿಸ್ತೇವೆ ಪ್ರಿಯರೇ. ಸಂಬಂಧಗಳು ಸರಿಯಾಗಿಲ್ಲದೆ ಇತರ ವ್ಯಕ್ತಿಯಿಂದ ಏನನ್ನಾದರೂ ಪಡ್ಕೊತೇವೆ ಎಂದು ಭಾವಿಸುವುದೇ ತಪ್ಪಾಗಿದೆ ಪ್ರಿಯರೇ. ದೇವರಲ್ಲಿ ಒಂದು ಸತ್ಸಂಬಂಧ ಇಲ್ಲದೆ ನಮ್ಮ ಜೀವನದಲ್ಲಿ ಯಾವ ಒಂದು ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅಂತ ಬಯಸುವುದು ಬುದ್ಧಿಹೀನವಾದಂತಹ ಜೀವನ ಆಗಿದೆ. ದೇವರು ಸ್ಪಷ್ಟವಾಗಿ ಜ್ಞಾನೋಕ್ತಿಯ ಗ್ರಂಥದಲ್ಲಿ 28ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾರೆ, ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದಂತಹ ಪ್ರಾರ್ಥನೆ. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವಂಥವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದಂತಹ ಪ್ರಾರ್ಥನೆ. ದೇವರ ಮನಸ್ಸು ನಮಗೆ ಬೇಡ, ದೇವರ ಆಲೋಚನೆಗಳು ಬೇಡ,
ದೇವರ ಚಿತ್ತ ನನ್ನ ಜೀವನದಲ್ಲಿ ನೆರವೇರ್ತಿದ್ದೇನೆ ಎನ್ನುವಂಥ ಆಲೋಚನೆ ನಮಗಿಲ್ಲ. ದೇವರ ಚಿತ್ತಕ್ಕಾಗಿ ಒಂದು ಹಾತೊರೆಯುವಂಥ ಮನಸ್ಸು ನಮಗಿಲ್ಲ. ದೇವರ ಆಜ್ಞೆಗಳನ್ನು ಪಾಲಿಸಬೇಕು ಎನ್ನುವಂತಹ ಭಯಭಕ್ತಿ ಆಗಲಿ, ಅದಕ್ಕಾಗಿ ಒಂದು ಮನಸ್ಸು ನಮಗೆ ಇಲ್ಲದೆ ನಾವು ಬೇಡಿಕೊಳ್ಳುವಂತಹ ಪ್ರಾರ್ಥನೆ ದೇವರು ತಿರಸ್ಕರಿಸುತ್ತಿದ್ದಾರೆ ಅಂತ ಜ್ಞಾನೋಕ್ತಿಯ ಗ್ರಂಥದಲ್ಲಿ ದೇವರಾತ್ಮ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಿಕೊಟ್ಟಿದ್ದಾರೆ. ಈ ಮುಖಾಂತರ ನಮಗೆ ತಿಳಿದು ಬರುವಂಥ ಒಂದು ಸತ್ಯ ಏನು ಅಂತಂದರೆ ಪ್ರಿಯರೇ, ಒಂದು ದೇವರಲ್ಲಿ ಸತ್ಸಂಬಂಧದಲ್ಲಿ ನಾವು ಆಗಿರಬೇಕು. ಸತ್ಸಂಬಂಧದಲ್ಲಿ ಆಗಿರದೆ ಹೋದರೆ ಸತ್ಸಂಬಂಧಕ್ಕಾಗಿ ಆಸೆ ಪಡುವಂಥ ವ್ಯಕ್ತಿಗಳು ನಾವು ಆಗಿರಬೇಕು. ಯಾವ ಕಾರಣದಿಂದ ದೇವರ ಮತ್ತು ನನ್ನ ಸಂಬಂಧದಲ್ಲಿ ಬಿರುಕು ಬಿದ್ದಿದೆ ಅಂತ ಅರಿತುಕೊಂಡು ಆ ಬಿರುಕು ಮೇಲೆ ದೇವರ ಕರುಣೆಗಾಗಿ ಕೃಪೆಗಾಗಿ ಆಶಿಸುತ್ತಾ ಬಯಸುತ್ತಾ, ದೇವರೇ ನನ್ನ ತಪ್ಪನ್ನು ನನಗೆ ಮನಗಾಣಿಸಿಕೊಡಿ, ಅದಕ್ಕೆ ಬೇಕಾದಂಥ ಪಶ್ಚಾತ್ತಾಪದ ಮನಸ್ಸನ್ನು ನನಗೆ ಕೊಡಿ, ನಿಜವಾದ ಪಶ್ಚಾತ್ತಾಪ ಪಟ್ಟು ಮನಮರುಗಿ ಮರಳಿ ನಿಮ್ಮ ಸಂಬಂಧದಲ್ಲಿ ಒಂದಾಗಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಅಂತ ನಿಮ್ಮ ಪ್ರಾರ್ಥನೆಯಲ್ಲಿ ಮೊದಲನೇ ಕಾರ್ಯ ಇದಾಗಿರಬೇಕು ಪ್ರಿಯರೇ. ಪಶ್ಚಾತ್ತಾಪದ ಮನಸ್ಸಿನಿಂದ ಮನಮರುಗಿ ದೇವರಿಂದ ದೂರ ಹೇಗೆ ಸೆರೆದಿದ್ದೀವೋ ಆ ವಿಷಯಗಳನ್ನು ದೇವರ ಕಡೆಗೆ ಸಮರ್ಪಿಸುತ್ತಾ ದೇವರಲ್ಲಿ ಮರಳಿ ಬರೋಕೆ ಮನಸ್ಸು ಮಾಡುವಂಥ ಮನಸ್ಸಿನಿಂದ ಅವರ ಪ್ರಸನ್ನತೆಯಲ್ಲಿ ನೀವು ಕೂರಬೇಕು ಪ್ರಿಯರೇ. ಇದರ ನಂತರ ನಿಮ್ಮಲ್ಲಿ ಕೃತಜ್ಞತಾ ಮನಸ್ಸಿರಬೇಕು. ನಾವು ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ತನ್ನ ಪ್ರಸನ್ನತೆಯಲ್ಲಿ ಸ್ವೀಕರಿಸುವಂತಹ ದೇವರ ಮೇಲೆ ನಾವು ಋಣಿಗಳಾಗಿರಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು ಪ್ರಿಯರೇ. ದೇವರು ಹೇಳ್ತಾರೆ, ಯೇಸು ಹೇಳಿದ್ದಾರೆ, ಸಾಸಿವೆ ಕಾಲಿನಷ್ಟು ವಿಶ್ವಾಸ ನಿನ್ನಲ್ಲಿದ್ದರೆ ನೀನು ಈ ಗುಡ್ಡವನ್ನು ಸೆರೆದು ಸಮುದ್ರದಲ್ಲಿ ಬೀಳು ಅಂತಂದರೆ ಆ ಗುಡ್ಡವು ನಿನ್ನ ಮಾತನ್ನು ಅನುಸರಿಸುತ್ತೆ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ. ಎಷ್ಟು ವಿಶ್ವಾಸ ಬೇಕು? ಸಾಸಿವೆ ಕಾಳಿನಷ್ಟು ವಿಶ್ವಾಸ. ಹೀಗಿರುವಲ್ಲಿ ನಮ್ಮ ಜೀವನದಲ್ಲಿ ವಿಶ್ವಾಸ ಇದೆನಾ ಇಲ್ವಾ ಅಂತ ಹೇಗೆ ಗೊತ್ತಾಗಲು ಆಗುತ್ತೆ ಪ್ರಿಯರೇ? ಹೇಗೆ ನಮಗೆ ತಿಳಿದುಕೊಳ್ಳಲು ಸಾಧ್ಯ ನನ್ನಲ್ಲಿ ವಿಶ್ವಾಸ ಇದೆನಾ ಇಲ್ವಾ? ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನ್ನಲ್ಲಿ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಇದ್ದರೆ ಸಾಕು, ನೀನು ಏನು ಕೇಳಿದರೆ ಕೂಡ ಅದನ್ನು ದೇವರು ದಯಪಾಲಿಸ್ತಾರೆ ಅಂತ. ಹೀಗಿರಲಾಗಿ ನಮ್ಮಲ್ಲಿ ಆ ಸಾಸಿವೆ ಕಾಳಿನ ವಿಶ್ವಾಸ ಇದೆನಾ ಇಲ್ವಾ ಅಂತ ಹೇಗೆ ಗೊತ್ತಾಗೋದು? ನಮ್ಮಲ್ಲಿ ಯಾವಾಗ ಕೃತಜ್ಞತೆಯ ಮನಸ್ಸಿದೇನೋ, ನಾವು ಕೂತ್ಕೊಳ್ಳುವಾಗ ದೇವರ ಪ್ರಸನ್ನತೆಯಲ್ಲಿ ಕೂರುವಾಗ ಪ್ರಿಯರೇ, ದೇವರ ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆ ಹೇಳೋಕೆ ನಮ್ಮಲ್ಲಿ ಮನಸ್ಸು ಬಂದರೆ 100ಕ್ಕೆ 100% ನಮ್ಮಲ್ಲಿ ಆ ಸಾಸಿವೆ ಕಾಲಿನಷ್ಟು ವಿಶ್ವಾಸ ಇದೆ ಅಂತ ನೀವು ಖಚಿತಪಡಿಸಿಕೊಳ್ಳಿ ಪ್ರಿಯರೇ. ಇಂಥ ಕೃತಜ್ಞತೆಯ ಮನಸ್ಸುಳ್ಳವರಾಗಿ ನೀವು ಕೇಳುವಂಥ ಪ್ರತಿಯೊಂದು ಪ್ರಾರ್ಥನೆಯು ವಿಶ್ವಾಸಭರಿತವಾದ ಪ್ರಾರ್ಥನೆ ಆಗಿದೆ. ಖಡಾಖಂಡಿತವಾಗಿ ದೇವರು ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ ಎನ್ನುವಂಥ ನಂಬಿಕೆ ಭರವಸೆ ನಿಮ್ಮಲ್ಲಿರಲಿ. ಇಷ್ಟೇ ನೀವು ನೆನಪಿಗೆ ತಂದುಕೊಳ್ಳಬೇಕು. ದೇವರ ಪ್ರಸನ್ನತೆಯಲ್ಲಿ ಕೂರುವಾಗ ದೇವರು ಇಲ್ಲಿವರೆಗೆ ನಿಮ್ಮನ್ನು ನಡೆಸಿದಂತಹ ಕಾರ್ಯಗಳನ್ನು ನೀವು ಸ್ಮರಿಸಿ ನೋಡಬೇಕು ಪ್ರಿಯರೇ. ಸ್ಮರಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆ ಹೇಳುವಂಥ ಮನಸ್ಸು ಬರುತ್ತೆ. ಇಷ್ಟು ವರ್ಷಗಳು ಇಲ್ಲಿವರೆಗೆ ನನ್ನನ್ನು ಮುನ್ನಡೆಸಿದಂಥ ದೇವರು ಇನ್ನು ಮುಂದೆ ನನ್ನ ಅಗತ್ಯಗಳನ್ನು ಪರಿಪಾಲಿಸುತ್ತಾ ನನಗೆ ಬೇಕಾದಂಥ ಪಾಲನೆ ಪೋಷಣೆಯನ್ನು ದಯಪಾಲಿಸುತ್ತಾ ನನ್ನನ್ನು ಮುನ್ನಡೆಸ್ತಾರೆ, ನನ್ನ ಕುಟುಂಬವನ್ನು ಮುನ್ನಡೆಸ್ತಾರೆ ಎನ್ನುವಂತಹ ಆಲೋಚನೆಗಳು ನಿಮ್ಮಲ್ಲಿ ಬರುವಾಗಲೇ, ದೇವರು ಮಾಡಿದಂಥ ಉಪಕಾರಗಳನ್ನು ನೀವು ಸ್ಮರಿಸುವಾಗಲೇ ನಿಮ್ಮಲ್ಲಿರುವಂತಹ ಭಯ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ನಿಮ್ಮಲ್ಲಿರುವಂತಹ ಸಂಶಯಗಳು ಕಳವಳಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ನಿಮ್ಮ ಹೃದಯ ಮನಸ್ಸು ಶಾಂತವಾಗುತ್ತೆ ಪ್ರಿಯರೇ. ಇಂತಹ ಮನಸ್ಸಿಗೆ ವಿಶ್ವಾಸಭರಿತ ಮನಸ್ಸು, ವಿಶ್ವಾಸಭರಿತ ಆಲೋಚನೆ, ವಿಶ್ವಾಸಭರಿತ ಪ್ರಾರ್ಥನೆ ಅಂತ ಹೇಳುತ್ತಾರೆ ಪ್ರಿಯರೇ. ಇಂತಹ ಒಂದು ಕೃತಜ್ಞತಾ ಮನಸ್ಸಿನಿಂದ ನೀವು ಪ್ರಾರ್ಥಿಸುವಾಗ ಪ್ರಿಯರೇ, ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಹೇಗೆ ಇರುವಂತಹ ವಿಶ್ವಾಸ ನಿಮ್ಮಲ್ಲಿರಬೇಕು, ನಿಮ್ಮ ನಂಬಿಕೆ ನಿರೀಕ್ಷೆ ಹೇಗಿರಬೇಕು ಅಂತ ಕೂಡ ದೇವರು ಶುಭ ಸಂದೇಶಗಳ ಮುಖಾಂತರ ಸ್ಪಷ್ಟವಾಗಿ ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ
11ನೇ ಅಧ್ಯಾಯ ವಾಕ್ಯಗಳು 24-25ರಲ್ಲಿ, ಆದುದರಿಂದ ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯ್ತೆಂದು ವಿಶ್ವಸಿಸಿರಿ, ಅದು ಲಭಿಸುವುದು ನಿಶ್ಚಯವೆಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಪ್ರಿಯರೇ, ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯ್ತೆಂದು ವಿಶ್ವಸಿಸಿರಿ, ಅದು ಲಭಿಸುವುದು ನಿಶ್ಚಯವೆಂದು ನಾನು ಹೇಳುತ್ತೇನೆ. ನೀವು ಪ್ರಾರ್ಥನೆಯಲ್ಲಿ ಏನು ಕೇಳ್ತಿದ್ದೀರೋ ಅದು ದೇವರು ಕೊಟ್ಟಾಗಿದೆ ಅಂತ ನೀವು ನಂಬಿರಿ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಪ್ರಿಯರೇ, ನೀವು ಬಂದಿರುವುದು ನಿಮ್ಮನ್ನು ಪ್ರೀತಿಸುವಂತಹ, ನಿಮಗಾಗಿ ನನಗಾಗಿ ಸಕಲವನ್ನು ತ್ಯಜಿಸಲು ಸಿದ್ಧರಾದಂತಹ ದೇವರ ಬಳಿಗೆ, ತಂದೆಯ ಬಳಿಗೆ. ಮಕ್ಕಳ ಮನಸ್ಸಿಗೆ ಅಗತ್ಯವಿರೋದನ್ನು, ಮಕ್ಕಳು ಆಸೆ ಪಡುವುದನ್ನು ದೇಹಪಾಲಿಸಲು ಸಂತೋಷಿಸುವಂತಹ, ಆನಂದಿಸುವಂತಹ ದೇವರ ಬಳಿಗೆ, ತಂದೆಯ ಬಳಿಗೆ ನಾವು ಬಂದಿದ್ದೇವೆ ಎನ್ನುವ ಅರಿವಿನಿಂದ ನಾವು ದೇವರಲ್ಲಿ ಮಾತನಾಡಬೇಕು, ಪ್ರಾರ್ಥಿಸಬೇಕು. ಪ್ರಿಯರೇ, ತಂದೆ ಹತ್ರ ಕೇಳಿದಂತಹ ಪ್ರತಿಯೊಂದನ್ನು ಆ ತಂದೆ ಕೊಡುತ್ತಾರೆ ಎನ್ನುವಂಥ ಅರಿವಿನಿಂದ ನಾವು ಪ್ರಾರ್ಥಿಸಬೇಕು. ಇದಕ್ಕೆ ಸೂಕ್ತವಾದಂಥ ಒಂದು ಉದಾಹರಣೆ ದಾನಿಯೇಲನ ಗ್ರಂಥದಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ ವಾಕ್ಯಗಳು 12ರಿಂದ, ದಾನಿಯೇಲನು 21 ದಿನ ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಪ್ರಿಯರೇ, ಈ 21 ದಿನ ಉಪವಾಸ ಪ್ರಾರ್ಥನೆಯ ಅರ್ಥ ಕೂಡ ನಾವಿದನ್ನು ಓದುವಾಗ ತಿಳಿದುಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತೆ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ ವಾಕ್ಯಗಳು 12ರಿಂದ, ದೂತನು ದಾನಿಯೇಲನ ಹತ್ರ ಬಂದ್ಬಿಟ್ಟು ಮಾತನಾಡುವಂತಹ ಮಾತುಗಳು. 10ನೇ ಅಧ್ಯಾಯ ವಾಕ್ಯಗಳು 11ರಿಂದ, ಆಗ ದೂತನು ದಾನಿಯೇಲನ ಬಳಿಗೆ ಬಂದು, ಆಗ ಅವನು ನನಗೆ, ಅತಿ ಪ್ರಿಯ ದಾನಿಯೇಲನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ಎದ್ದು ನಿಂತುಕೋ, ನಾನು ನಿನ್ನ ಬಳಿಗೆ ಕಳಿಸಲ್ಪಟ್ಟವನು ಎಂದನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ಏಕೆಂದರೆ ನೀನು ನಿನ್ನ ದೇವರ ಮುಂದೆ ವಿನಮ್ರಪೂರ್ವಕವಾಗಿ ದೈವ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಮೊದಲನೆಯ ದಿನದಲ್ಲೇ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಆ ಪ್ರಾರ್ಥನೆಯ ನಿಮಿತ್ತವೇ ನಾನು ಬಂದಿದ್ದೇನೆ. ನೋಡಿ ಪ್ರಿಯರೇ, 21 ದಿನ ದಾನಿಯೇಲನು ಉಪವಾಸ ಪ್ರಾರ್ಥನೆ ಮಾಡಿದ್ರೂ ಸಹ ಇಲ್ಲಿ ದೂತನು ಆಧ್ಯಾತ್ಮಿಕ ರಹಸ್ಯಗಳನ್ನು, ಸ್ವರ್ಗೀಯ ವಿಷಯವನ್ನು ದಾನಿಯೇಲನಿಗೆ ತಿಳಿಯಪಡಿಸ್ತಿದ್ದಾನೆ. ನೀನು ವಿನಮ್ರಪೂರ್ವಕವಾಗಿ ನಿನ್ನನ್ನೇ ತಗ್ಗಿಸಿಕೊಂಡು ದೇವ ಸಂಕಲ್ಪವನ್ನು ಅರಿತುಕೊಳ್ಳಲು ನೀನು ಮನಸ್ಸು ಮಾಡಿದ ಕೂಡಲೇ ನಿನ್ನ ಪ್ರಾರ್ಥನೆ ದೇವರಿಗೆ ತಲುಪಿದೆ. ನನ್ನನ್ನು ದೇವರು ನಿನ್ನ ಬಳಿಗೆ ಕಳಿಸಿದ್ದಾರೆ. ಅಂದರೆ ನೀವು ನಿಮ್ಮನ್ನೇ ತಗ್ಗಿಸಿಕೊಂಡು ನನ್ನ ಜೀವನದಲ್ಲಿ ದೇವರ ಚಿತ್ತ ಏನಾಗಿದೆ ಎಂದು ತಿಳಿದುಕೊಂಡು ದೇವರ ಸಂಬಂಧದಲ್ಲಿ ನೆಲೆಗೊಳ್ಳಲು ಹಾತೊರೆಯುವಾಗ ಅದೇ ಕ್ಷಣದಲ್ಲಿ ಪ್ರಿಯರೇ ನಿಮ್ಮ ಪ್ರಾರ್ಥನೆ ದೇವರ ಬಳಿಗೆ ತಲುಪಿದೆ. ಪ್ರಿಯರೇ, ದಾನಿಯೇಲನು ನೋಡಿ ಪ್ರಿಯರೇ, ಯಾವುದಕ್ಕಾಗಿ ಅವನು ತನ್ನನ್ನೇ ತಗ್ಗಿಸಿಕೊಳ್ಳುತ್ತಿದ್ದಾನೆ? ದೇವರ ಸಂಕಲ್ಪವನ್ನು ಅರಿತುಕೊಳ್ಳುವುದಕ್ಕಾಗಿ ತನ್ನನ್ನೇ ತಗ್ಗಿಸಿಕೊಳ್ಳುತ್ತಾನೆ. ಇದು ದೇವರು ನಮ್ಮಲ್ಲಿ ಆಸೆ ಪಡುತ್ತಿದ್ದಾರೆ. ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ನಮ್ಮ ಜೀವನದಲ್ಲಿ ದೇವರ ಯೋಜನೆ ಏನಾಗಿದೆ, ನಮ್ಮ ಕುಟುಂಬದಲ್ಲಿ ದೇವರ ಯೋಜನೆ ಏನಾಗಿದೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಸೇವಾ ಕಾರ್ಯಗಳಲ್ಲಿ ದೇವರ ಸಂಕಲ್ಪ ಏನಾಗಿದೆ ಅಂತ ನಾವು ಹಾತೊರೆಯಬೇಕು. ಅದನ್ನು ಅರಿತುಕೊಳ್ಳಲು ಮನಸ್ಸು ಮಾಡಬೇಕು. ಹಾಗೂ ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳನ್ನು, ಸ್ವರ್ಗೀಯ ರಹಸ್ಯಗಳನ್ನು ದೂತ ದಾನಿಯೇಲನಿಗೆ ತಿಳಿಸಿಕೊಡುತ್ತಿದ್ದಾನೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ಸ್ವರ್ಗಗಳಲ್ಲಿ ಏನಾಗುತ್ತೆ ಅಂತ ಕೂಡ ತಿಳಿಸಿಕೊಡುತ್ತಿದ್ದಾನೆ. ನೋಡಿ, ಆ ಪ್ರಾರ್ಥನೆಯ ನಿಮಿತ್ತವೇ ನಾನು ಬಂದಿದ್ದೇನೆ. ಪರ್ಷಿಯ ರಾಜದ ಕಾವಲು ದೂತನು 21 ದಿನ ನನ್ನನ್ನು ಎದುರಿಸಿ ನಿಂತನು. ಆದರೆ ಪ್ರಧಾನ ದೂತರಲ್ಲಿ ಒಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿನ ಪರ್ಷಿಯ ರಾಜ್ಯದ ಸಂಗಡ ಹೋರಾಡಲು ಅವನನ್ನು ಬಿಟ್ಟು ಬಂದಿದ್ದೇನೆ. ನೋಡಿ ಪ್ರಿಯರೇ,
ದೇವರ ಸಂದೇಶವನ್ನು, ನಮ್ಮ ಪ್ರಾರ್ಥನೆಯ ಉತ್ತರವನ್ನು ತೆಗೆದುಕೊಂಡು ಒಳ್ಳೆಯ ದೂತನು, ದೇವದೂತನು ಇಳಿದು ಬರುತ್ತಿರುವಾಗ ಪರ್ಷಿಯ ದೇಶದ ಕಾವಲು ದೂತನಾದಂತಹ ಒಂದು ದುಷ್ಟ ಆತ್ಮವು, ದುಷ್ಟ ದೂತನು ದೇವರ ದೂತನ ವಿರುದ್ಧ ಅವರು ಹೋರಾಡಿತು ಅಂತ ತಿಳಿಸುತ್ತಿದ್ದಾರೆ ಪ್ರಿಯರೇ. ಎಷ್ಟು ದಿನಗಳ ಕಾಲವರೆಗೆ ಈ ಹೋರಾಟ ಇತ್ತು ಅಂತಂದರೆ 21 ದಿನವರೆಗೆ ಈ ಹೋರಾಟ ಇತ್ತು. ಮತ್ತೆ ಹೇಳುತ್ತಿದ್ದಾನೆ, ಮಿಕಾಯಲ್ ದೂತನು ಬಂದು ನನಗೆ ಸಹಾಯವನ್ನು, ನೆರವನ್ನು ನೀಡಿದ. ನಾನು ಅವನ ಬಳಿಗೆ ಇದನ್ನು ಬಿಟ್ಟು ನಾನು ನಿನ್ನ ಹತ್ರ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇನ್ನು ಮುಂದುವರಿಸಿ ಓದುವಾಗ ಈ ಎಲ್ಲ ದೇವರು ದಾನಿಯೇಲನಿಗೆ ತಿಳಿಸಬೇಕಾದಂತಹ ಮಾತುಗಳನ್ನು, ಸಂದೇಶಗಳನ್ನು ತಿಳಿಸಿದ ನಂತರ ದೂತನು ಹೇಳುವಂತಹ ಮಾತುಗಳಿದೆ, ನಾನೀಗ ಮರಳಿ ಮಿಕಾಯಲ್ನ ನೆರವಿಗೆ ಹೋಗಬೇಕು, ಆ ಪರ್ಷಿಯ ದೂತನನ್ನು ಸೋಲಿಸಿ ಮರಳಿ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವನದೊಳಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ ಅಂತ ನಾವು ಕೆಲವೊಮ್ಮೆ ಆಲೋಚನೆ ಮಾಡ್ತೇವೆ ಪ್ರಿಯರೇ. ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಎಷ್ಟೆಲ್ಲ ಉಪವಾಸ ಮಾಡ್ತೇವೆ, ಎಷ್ಟೆಲ್ಲ ತ್ಯಾಗಗಳನ್ನು ಸಹಿಸಿಕೊಂಡ್ರೂ ಕೂಡ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ ಅಂತ ನಾವು ಆಲೋಚನೆ ಮಾಡ್ತೇವೆ ಪ್ರಿಯರೇ. ದಾನಿಯೇಲನು 21 ದಿನ ಉಪವಾಸ ಮಾಡಬೇಕು ಅಂತ ಆಲೋಚನೆ ಮಾಡಿ ಉಪವಾಸ ಮಾಡಿಲ್ಲ ಪ್ರಿಯರೇ. ಸ್ವರ್ಗದಲ್ಲಿ ಹೋರಾಟ 21 ದಿನವರೆಗೆ ನಡೀತು ಅಂತ ಹೇಳ್ತಿದ್ದಾನೆ. ಈ 21 ದಿನ ಅಂದರೆ ಪ್ರಾರ್ಥನೆಗೆ ಉತ್ತರಕ್ಕಾಗಿ ಕಾಯ್ದಿದ್ದಂತಹ ದಿನಗಳು ಈ 21 ದಿನಗಳಾಗಿದ್ದಾವೆ ಪ್ರಿಯರೇ. ನಾವು ಪ್ರಾರ್ಥಿಸುವಾಗ, ಉಪವಾಸ ಕೈಗೊಳ್ಳುವಾಗ, ನಾವು ಕೃಪೆಯಲ್ಲಿ ಜೀವಿಸುವಾಗ ಪ್ರಿಯರೇ, ನಾವು ಯಾವುದಾದರೂ ಒಂದು ಆಶೀರ್ವಾದವನ್ನು ದೇವರಿಂದ ಪಡೆದುಕೊಳ್ಳಲು ನಾವು ಮನಸ್ಸು ಮಾಡುವಾಗ ಪ್ರಿಯರೇ, ನಾವು ಪವಿತ್ರವಾಗಿ ದೇವರ ಆಜ್ಞೆಗೆ, ಚಿತ್ತಕ್ಕೆ ತಕ್ಕಂತೆ ನಾವು ಜೀವಿಸಲು ಪ್ರಯತ್ನಿಸುತ್ತೇವೆ ಪ್ರಿಯರೇ. ನಾವು ಒಳ್ಳೆಯವರಾಗಿ ನಡೆದುಕೊಳ್ಳುತ್ತೇವೆ ಪ್ರಿಯರೇ. ಆದರೆ ಪ್ರಾರ್ಥನೆ ಉತ್ತರ ಸಿಗದೇ ಇರುವಾಗ ಹಳೆಯ ಜೀವನಕ್ಕೆ ನಾವು ಇಳಿದು ಬಿಡುತ್ತೇವೆ. ಇಲ್ಲಿ ನೋಡಿ ಪ್ರಿಯರೇ, ದಾನಿಯೇಲನು 1 ದಿನ ಪ್ರಾರ್ಥಿಸ್ತಿದ್ದಾನೆ, 1 ವಾರ ಪ್ರಾರ್ಥಿಸ್ತಿದ್ದಾನೆ, 2 ವಾರ ಪ್ರಾರ್ಥಿಸ್ತಿದ್ದಾನೆ, ಉತ್ತರ ಸಿಕ್ಕುವವರೆಗೆ ಪ್ರಾರ್ಥಿಸ್ತಿದ್ದಾನೆ ಪ್ರಿಯರೇ. ಕೃಪೆ ಅವಸ್ಥೆಯಲ್ಲಿರ್ತಿದ್ದಾನೆ. ಇದರ ಅರ್ಥ ನೀವು ಪ್ರತಿದಿನ ಉಪವಾಸ ಮಾಡಿಬಿಟ್ಟು ಪ್ರತಿದಿನ ಬೈಬಲ್ ಮುಂದೆ ಅಥವಾ ದೇವಾಲಯದಲ್ಲಿ ಹೋಗಿ ಕೂರಬೇಕಂತಲ್ಲ ಪ್ರಿಯರೇ. ನೀವು ಕೆಲಸ ಮಾಡುವಾಗ, ನೀವು ಅಡಿಗೆ ಮಾಡುವಾಗ, ನೀವು ಸೇವೆ ಮಾಡುವಾಗ ದೇವರಲ್ಲಿ ಐಕ್ಯತೆಯಿಂದ ಅನ್ಯೋನ್ಯತೆಯಲ್ಲಿ ಇರಬೇಕು, ಕೃಪಾ ಅವಸ್ಥೆಯಲ್ಲಿ ಇರಬೇಕು. ಕಾರಣ ಏನು ಅಂತಂದರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ತೆಗೆದುಕೊಂಡು ದೂತನು ಬರ್ತಿದ್ದಾನೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆಗೆ ಆಶೀರ್ವಾದವನ್ನು ತೆಗೆದುಕೊಂಡು ದೂತನು ಬರ್ತಿದ್ದಾನೆ. ನೀವು ಇಂಥ ಸಮಯದಲ್ಲಿ ನೀವು ಪಾಪದ ಪರಿಸ್ಥಿತಿಯಲ್ಲಿ ಹಳೆಯ ಜೀವನದಲ್ಲಿ ಇಳಿದು ಬಿಟ್ಟರೆ ಪ್ರಿಯರೇ, ಆ ಹೋರಾಟವನ್ನು ನಿಲ್ಲಿಸಿ ದೂತನು ಮರಳಿ ಸ್ವರ್ಗಕ್ಕೆ ಹೋಗಿ ಬಿಡ್ತಾನೆ ಪ್ರಿಯರೇ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಾರ್ಥನೆಗೆ ಉತ್ತರ ಏನಕ್ಕೆ ಸಿಗ್ತಿಲ್ಲ ಅಂತಂದರೆ ಇದೇ ಕಾರಣ. ನಾವು ಪ್ರಾರ್ಥನೆಗೆ ಬಿಟ್ಟು ಬಿಡ್ತೇವೆ, ನಾವು ಬೇಸತ್ತು ಬಿಡ್ತೇವೆ, ತಾಳ್ಮೆಯಿಂದ ನಿರೀಕ್ಷೆಯಿಂದ ನಿಲ್ಲೋದಿಲ್ಲ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಈಗಾಗಲೇ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳನ್ನು ಕೇಳಿದಿರಿ. ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಂಡಿದ್ದೀರಿ, ಈಗಾಗಲೇ ನಿಮಗೆ ಸಿಕ್ಕಾಯಿತು, ಲಭಿಸಿದಾಯಿತು ಅಂತ ನೀವು ನಂಬಿರಿ ಅಂತ ಹೇಳಿದಿರಿ. ಇಲ್ಲಿ ದೂತನು ಬಂದುಬಿಟ್ಟು ದಾನಿಯೇಲನ ಹತ್ರ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನೀನು ನಿನ್ನನ್ನೇ ತಗ್ಗಿಸಿಕೊಂಡು ದೇವರ ಸಂಕಲ್ಪವನ್ನು ಅರಿತುಕೊಳ್ಳಲು ನೀನು ಮನಸ್ಸು ಮಾಡಿದ ಕೂಡಲೇ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಾಯಿತು. ಆ ಪ್ರಾರ್ಥನೆಯನ್ನು ತೆಗೆದುಕೊಂಡು ಬರೋಕೆ, ಉತ್ತರವನ್ನು ತೆಗೆದುಕೊಂಡು ಬರೋಕೆ ನನಗೆ 21 ದಿನ ಆಯಿತು. ನಮ್ಮ ಜೀವನದಲ್ಲಿ ಕೆಲವೊಂದು ಬಿಡುಗಡೆ ಸಿಗಬೇಕಾದರೆ ಸೇತಾನನ ಬಂಧನಗಳು ಇರುತ್ತವೆ ಪ್ರಿಯರೇ. ಆ ಬಿಡುಗಡೆಯನ್ನು ಸಿಗಬೇಕಾದ್ರೆ ನಾವು ತಾಳ್ಮೆಯಿಂದ, ಸೈರಣೆಯಿಂದ ದೇವರಲ್ಲಿ ಐಕ್ಯಮತ್ಯವಾಗಿ ಆ ಕೃಪಾ ಪರಿಸ್ಥಿತಿಯಲ್ಲಿ ನಾವು ಇರಬೇಕು ಪ್ರಿಯರೇ. ಆಗ ಮಾತ್ರ ನಮ್ಮ ಪ್ರಾರ್ಥನೆಯು ಆ ದೂತನನ್ನು ಬಲಪಡಿಸುತ್ತೆ, ಹೋರಾಡೋಕೆ ನಮ್ಮ ಕಾವಲು ದೂತನನ್ನು ಬಲಪಡಿಸುತ್ತೆ ಪ್ರಿಯರೇ. ಹಾಗೂ ಅನೇಕ ದೂತರು ನಮ್ಮ ಒಂದು ದೇವರಲ್ಲಿರುವಂಥ ಅನ್ಯೋನ್ಯತೆಯನ್ನು ನೋಡಿಬಿಟ್ಟು ಅನೇಕ ಸಹದೂತರು ಆ ಹೋರಾಟದಲ್ಲಿ ಜೊತೆ ಸೇರಿ ನಮಗೆ ಗೆಲುವನ್ನು, ಯಶಸ್ಸನ್ನು, ಪ್ರಾರ್ಥನೆಗೆ ಉತ್ತರವನ್ನು ತಂದುಕೊಡುತ್ತೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡುವಾಗ ಇನ್ನು ಮುಂದೆ ಈ ನಿರೀಕ್ಷೆ, ನಂಬಿಕೆಯಿಂದ ಇರಬೇಕು. ನಾನು ನನ್ನ ತಂದೆ ಹತ್ರ ಕೇಳಿರುವಂಥ ಪ್ರತಿಯೊಂದು ಪ್ರಾರ್ಥನೆಗೂ ತಂದೆ ಉತ್ತರವನ್ನು ಕೊಟ್ಟಿದ್ದಾರೆ, ಆಶೀರ್ವಾದವನ್ನು ಈಗಾಗಲೇ ಮಾಡಿದ್ದಾರೆ. ಕೃತಜ್ಞತೆಯ ಮನಸ್ಸಿನಿಂದ ಕೃಪಾ ಅವಸ್ಥೆಯಲ್ಲಿ ಆ ಪ್ರಾರ್ಥನೆ ನಮ್ಮಲ್ಲಿ ಬರುವವರೆಗೆ, ನಮ್ಮ ಕೈಗೆ ಸಿಗುವವರೆಗೆ ನಾವು ಕಾಯ್ದಿರಬೇಕು ಎನ್ನುವುದೇ ದೇವರ ಒಂದು ಉದ್ದೇಶ ಆಗಿದೆ ಪ್ರಿಯರೇ. ಸೋಲೊಮನ್ನ ಜೀವನದಲ್ಲಿ ನಾವು ನೋಡುವಾಗ ಪ್ರಿಯರೇ, ಇದನ್ನೇ ನಾವು ಕಾಣ್ತೇವೆ. ಸೋಲೊಮನು ಚಿಕ್ಕ ವಯಸ್ಸಿನಲ್ಲೇ
ದಾವಿದನ ಮಗ ಅವನಾಗಿದ್ದ, ದಾವಿದ ಅರಸನಾಗಿದ್ದ. ಚಿಕ್ಕ ವಯಸ್ಸಿನಲ್ಲೇ ಇಸ್ರಾಯೇಲ್ ದೇಶಕ್ಕೆ, ಒಂದು ರಾಷ್ಟ್ರಕ್ಕೆ ರಾಜನನ್ನಾಗಿ ದೇವರು ಅವನನ್ನು ಆರಿಸಿಕೊಂಡರು. ಪ್ರಿಯರೇ, ನಮ್ಮ ಜೀವನದಲ್ಲಿ ಸ್ಥಾನಮಾನಗಳು ಬರುವಾಗ ನಮ್ಮಲ್ಲಿ ಸಂತೋಷ, ಆನಂದ ಬರುತ್ತೆ ಪ್ರಿಯರೇ. ಕೆಲವೊಮ್ಮೆ ಹೆಮ್ಮೆ, ಅಹಂಕಾರವು ನಾವು ಕಂಡುಕೊಳ್ತೇವೆ ಪ್ರಿಯರೇ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಜೀವನದಲ್ಲಿ. ಆದರೆ ಇಲ್ಲಿ ಸೊಲೊಮೋನನಿಗೆ ಭಯ ಆಗ್ತಿದೆ ಪ್ರಿಯರೇ, ಭಯ ಆಗ್ತಿದೆ. ಅವನು ಹೇಳುವಂಥ ಮಾತುಗಳು ಈ ರೀತಿಯಲ್ಲಿ ಆಗಿದೆ ಪ್ರಿಯರೇ. ಸ್ವಯಂ ಸರ್ವೇಶ್ವರ ಸ್ವಾಮಿಯಾದ ದೇವರು ಮುನ್ನಡೆಸ್ತಿದ್ದಂಥ ಈ ದೇಶವನ್ನು, ರಾಷ್ಟ್ರವನ್ನು, ದೇವರ ಸ್ವಂತ ಜನರನ್ನು ಇಂದು ನನ್ನ ಕೈಗೆ ಒಪ್ಪಿಸಿದ್ದಾರೆ. ಆ ದೇವರು ನಡೆಸಿದಂತೆ ಅವ್ರನ್ನ ಮುನ್ನಡೆಸಲು ನನ್ನಿಂದ ಹೇಗೆ ಸಾಧ್ಯ ಅಂತ ಅವನಿಗೆ ಭಯ ಆಗ್ತಿದೆ ಪ್ರಿಯರೇ. ಈ ದೇವ ಭಯದಿಂದ ಅವನು ಪ್ರಾರ್ಥಿಸ್ತಿದ್ದಾನೆ ಪ್ರಿಯರೇ. ಅವನ ಪ್ರಾರ್ಥನೆ ಏನು ಅಂತ ಒಂದು ಸಾರಿ ನಾವು ಆಲಿಸಿ ನೋಡುವ. ಸುಜ್ಞಾನ ಗ್ರಂಥ 9ನೇ ಅಧ್ಯಾಯ ವಾಕ್ಯಗಳು 7ರಿಂದ 12ರವರೆಗೆ ಸೊಲೊಮೋನ ದೇವರ ಹತ್ರ ಹೇಳುವಂತಹ ಮಾತುಗಳು, ಸಂಭಾಷಣೆ, ಪ್ರಾರ್ಥನೆ. ನೀವೆನ್ನ ಆಯ್ದುಕೊಂಡಿರಿ ನಿಮ್ಮ ಜನಕ್ಕೆಲ್ಲ ರಾಜನಾಗಲು, ನಿಮ್ಮ ಪುತ್ರ ಪುತ್ರಿಯರಿಗೆ ನ್ಯಾಯಾಧಿಪತಿಯಾಗಿರಲು, ನಿಮ್ಮ ಪವಿತ್ರ ಪರ್ವತದಲ್ಲಿ ನಿಮಗೊಂದು ದೇವಾಲಯ ನಿರ್ಮಿಸಲು, ನಿಮ್ಮ ನಿವಾಸ ನಗರದಲ್ಲಿ ನಿಮಗೊಂದು ಬಲಿಪೀಠ ಕಟ್ಟಿಸಲು, ಅದು ನೀವು ಆದಿಯಲ್ಲಿ ಸಿದ್ಧ ಮಾಡಿದ ಗೂಡಾರದ ನಕ್ಷೆ ಆಗಿರಬೇಕೆಂತಲೂ ನೀವಿತ್ತಿರಿ ನನಗೆ ಆಜ್ಞೆಯನ್ನು. ನಿಮ್ಮ ಕಾರ್ಯಗಳನ್ನೆಲ್ಲ ತಿಳಿದ ಸುಜ್ಞಾನ ಎಂಬಾಕೆ ಇರುವಲು ನಿಮ್ಮಲ್ಲೇ. ನೋಡಿ, ಅವನು ಹೇಳ್ತಿದ್ದಾನೆ, ನಿಮ್ಮ ಕಾರ್ಯಗಳನ್ನೆಲ್ಲ ತಿಳಿದ ಸುಜ್ಞಾನ ಎಂಬಾಕೆ ಇರುವಲು ನಿಮ್ಮಲ್ಲೇ. ನೀವು ಲೋಕವನ್ನು ಸೃಷ್ಟಿಸಿದಾಗ ಅವಳಿದ್ದಲು ನಿಮ್ಮ ಹತ್ತಿರವೇ. ನಿಮಗೆ ಪ್ರಿಯವಾದದ್ದನ್ನು, ನಿಮ್ಮ ವಿಧಿಗಳಿಗೆ ಅನುಗುಣವಾದದ್ದನ್ನು ಅರಿತವಳು ಆಕೆ. ನೋಡಿ, ಸೊಲೊಮೋನ ಹೇಳ್ತಿದ್ದಾನೆ, ನಿಮಗೆ ಇಷ್ಟವಾದದ್ದು, ನಿಮಗೆ ಪ್ರಿಯವಾದದ್ದು ಅರಿತವಳು ಯಾರು? ಸುಜ್ಞಾನ ಎಂಬಾಕಿ ನಿಮಗೆ ಪ್ರಿಯವಾದದ್ದನ್ನು, ನಿಮಗೆ ಇಷ್ಟವಾದದ್ದನ್ನು ಅರಿತವಳಾಗಿದ್ದಾಳೆ. ಕಳಿಸಿಕೊಡಿ ಆಕೆಯನ್ನು ಪರಮ ಪವಿತ್ರ ಸ್ವರ್ಗ ನಿವಾಸದಿಂದ ಬರಮಾಡಿ ಅವಳನ್ನು ನಿಮ್ಮ ಮಹಿಮಾ ಸಿಂಹಾಸನದಿಂದ ಅವಳೆನ್ನೊಡನೆ ದುಡಿದು ಕಳಿಸಲಿ ನಿಮಗೆ ಪ್ರಿಯವಾದವು. ದೇವರಲ್ಲಿ ನನ್ನ ಆತ್ಮೀಯರೇ, ಸೊಲೊಮೋನ ದೇವರ ಹತ್ರ ಕೇಳ್ತಿದ್ದಾನೆ, ನಿಮಗೆ ಪ್ರಿಯವಾದದನ್ನು ಅರಿತುಕೊಂಡಂಥ ಆ ಸುಜ್ಞಾನವನ್ನು ನೀವು ನನಗೆ ಕಳಿಸಿಕೊಡಿ. ಅವಳು ನನ್ನ ಜೊತೆಯಲ್ಲಿದ್ದು ಕೆಲಸ ಮಾಡುವಾಗ ನಾನು ಅವಳಿಂದ ನಿಮಗೆ ಮೆಚ್ಚುಗೆ ಆದದ್ದನ್ನು ಕಲಿತುಕೊಳ್ಳುತ್ತೇನೆ ಅಂತ ಹೇಳ್ತಿದ್ದಾನೆ. ಅವಳೆನ್ನೊಡನೆ ದುಡಿದು ಕಲಿಸಲಿ ನಿಮಗೆ ಪ್ರಿಯವಾದದ್ದು. ಆಕೆ ಎಲ್ಲವನ್ನು ಬಲ್ಲವಳು, ಆಕೆಗಿದೆ ತಿಳುವಳಿಕೆ. ಕಾರ್ಯ ಸಾಧನೆಯಲ್ಲಿ ನನ್ನ ನಡೆಸುವಳು ವಿವೇಕ ಪಥದಲ್ಲಿ, ನನ್ನ ಕಾಯುವಳು ತನ್ನ ಮಹಿಮೆ ಪ್ರಭಾವದಲ್ಲಿ. ಹೀಗೆ ನನ್ನ ಕೆಲಸಗಳೆಲ್ಲ ಸಮ್ಮತವಾಗುವವು ನಿಮಗೆ. ನಾ ನೀತಿಯಿಂದ ನ್ಯಾಯ ತೀರಿಸುವೆನು ನಿಮ್ಮ ಜನಕ್ಕೆ, ಯೋಗ್ಯನಾಗುವೆನು ನನ್ನ ತಂದೆಯ ಸಿಂಹಾಸನಕ್ಕೆ. ದೇವರಲ್ಲಿ ನನ್ನ ಆತ್ಮೀಯರೇ, ಸೊಲೊಮೋನ ಏನಕ್ಕಾಗಿ ಈ ಜ್ಞಾನವನ್ನು ಕೇಳಿಕೊಳ್ಳುತ್ತಿದ್ದೇನೆ ನೋಡಿ. ನಾನು ನೀತಿಯುಕ್ತವಾಗಿ ನಿಮ್ಮ ಪ್ರಜೆಯನ್ನು, ನಿಮ್ಮ ಮಕ್ಕಳನ್ನು ಪರಿಪಾಲಿಸ್ತೇನೆ. ಈ ಮುಖಾಂತರ ನಿಮ್ಮ ಮೆಚ್ಚುಗೆಗೆ, ನನ್ನ ತಂದೆಯಿಂದ ಬಂದಂಥ ಈ ಸಿಂಹಾಸನಕ್ಕೆ ಯೋಗ್ಯವಾದ ಜೀವನವನ್ನು ಜೀವಿಸ್ತೇನೆ ಎನ್ನುವುದನ್ನು ಅವನು ಮನಗಂಡು ಅವನು ಜ್ಞಾನಕ್ಕಾಗಿ ಕೇಳ್ತಿದ್ದಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾವತ್ತಾದರೂ ನಾವು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀವ ಪ್ರಿಯರೇ? ಸಂಪತ್ತಕ್ಕಾಗಿ, ಆರೋಗ್ಯಕ್ಕಾಗಿ, ಒಳ್ಳೆಯ ಜೀವನ ಜೀವಿಸಬೇಕು ಅಂತ ಯಾವ ಅರಿವು ಇಲ್ಲದೆ, ಯಾವ ವಿಷಯಕ್ಕಾಗಿ, ಯಾತಕ್ಕಾಗಿ ಕೇಳ್ತಿದ್ದೀವಿ ಅನ್ನೋವಂಥ ಪ್ರಜ್ಞೆ ಇಲ್ಲದೆ ನಾವು ಇವೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತಿದ್ದೇವೆ ಪ್ರಿಯರೇ. ಆದರೆ ಸೊಲೊಮೋನ ನೋಡಿ ಪ್ರಿಯರೇ, ಇವಾಗ ಅವನ ಕೈಯಲ್ಲಿ ದೇವರೊಂದು ಸಾಮ್ರಾಜ್ಯವನ್ನು ಒಪ್ಪಿಸಿದ್ದಾರೆ. ನಮ್ಮ ಜೀವನಗಳಲ್ಲಿ ದೇವರೊಂದು ಕುಟುಂಬವನ್ನು ಕೊಟ್ಟಿದ್ದಾರೆ, ಒಂದು ವಿಚಾರಣೆಯನ್ನು ಕೊಟ್ಟಿದ್ದಾರೆ, ಒಂದು ಪ್ರಾರ್ಥನಾ ತಂಡವನ್ನು ಕೊಟ್ಟಿದ್ದಾರೆ, ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಆ ಕಾರ್ಯಗಳನ್ನು ದೇವರ ಸಂಕಲ್ಪದ ಪ್ರಕಾರ, ದೇವರ ಚಿತ್ತದ ಪ್ರಕಾರ ನಡೆಸಿಕೊಂಡು ಹೋಗಬೇಕಾದರೆ, ದೇವರ ಮೆಚ್ಚುಗೆಗೆ ನಮ್ಮ ಕೆಲಸ ಕಾರ್ಯಗಳು ಪಾತ್ರವಾಗಬೇಕಾದರೆ ದೇವರ ಜ್ಞಾನ ಬೇಕು
ಎನ್ನುವಂಥ ಸತ್ಯವನ್ನು ಸೊಲೊಮೋನನ ಜೀವನದ ಮುಖಾಂತರ ನಾವು ಕಂಡುಕೊಳ್ಳಬಹುದು ಪ್ರಿಯರೇ. ಹಾಗಿರುವಲ್ಲಿ ನಾವು ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು ಅಂತ ದೇವರು ಆಶಿಸ್ತಿದ್ದಾರೆ ಪ್ರಿಯರೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇದೇ ರೀತಿಯಲ್ಲಿ ಅನೇಕ ವಿಷಯಗಳಿಗಾಗಿ ನಾವು ಪವಿತ್ರ ಗ್ರಂಥದಲ್ಲಿ ನೋಡುವಾಗ ಪ್ರವಾದಿಗಳ ಮುಖಾಂತರ, ಪ್ರೇಷಿತರ ಮುಖಾಂತರ ಹಾಗೂ ಯೇಸು ಸ್ವಾಮಿಯ ಖುದ್ದಾಗಿ ಕೆಲವೊಂದು ವಿಷಯಗಳಿಗಾಗಿ ನೀವು ಪ್ರಾರ್ಥಿಸಿರಿ ಅಂತ ಹೇಳುವುದನ್ನು ನಾವು ಕಾಣುತ್ತೇವೆ. ಹಾಗೂ ಯೇಸು ಸ್ವಾಮಿಯ ದೈನಂದಿನ ಜೀವನದಲ್ಲಿ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದನ್ನು ನಾವು ಕೇಳುತ್ತೇವೆ ಪ್ರಿಯರೇ. ಒಂದು ಉದಾಹರಣೆಗೆ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಾಕ್ಯಗಳು 9ರಿಂದ 13ರವರೆಗೆ ಯೇಸು ಸ್ವಾಮಿ ಖುದ್ದಾಗಿ ಹೇಳುವಂತಹ ಮಾತುಗಳು ಇದಾಗಿದೆ. ಆದುದರಿಂದ ಕೇಳಿರಿ, ನಿಮಗೆ ದೊರಕುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ದೊರಕುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವ ತಂದೆ ತಾನೇ ತನ್ನ ಮಗ ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆ? ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಲನ್ನು ಕೊಡುತ್ತಾನೆ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅವಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ ಅನುಗ್ರಹಿಸಬಲ್ಲರು ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ನಾನು ಯಾರು ಪ್ರಿಯರೇ? ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳು ಊಟಕ್ಕೆ ಏನಾದರೂ ಕೇಳುವಾಗ, ಒಳಿತನ್ನು ಕೇಳುವಾಗ ನೀವು ಒಳಿತನ್ನು ಕೊಡುವವರಾಗಿದ್ದೀರಿ. ಹೀಗಿರಲಾಗಿ ಸರ್ವಶ್ರೇಷ್ಠ ಶಕ್ತರು, ಪ್ರೀತಿ ಸ್ವರೂಪಿ, ನೀತಿವಂತರು ಆದಂತಹ, ಒಳಿತಿನಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವಂತಹ ದೇವರ ಹತ್ರ ನೀವು ಕೇಳುವಾಗ ಅವರು ಪರಮೋನ್ನತವಾದಂತಹ ಕೊಡುಗೆಯಾದಂಥ ತಮ್ಮ ಪವಿತ್ರ ಆತ್ಮರನ್ನೇ ಕೊಡಲ್ವಾ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ. ಈ ಪವಿತ್ರ ಆತ್ಮರ ಮುಖಾಂತರ ನಮಗೆ ಏನು ಲಾಭ ಪ್ರಿಯರೇ? ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾಡಿದಂಥ ಸಕಲ ಅದ್ಭುತಗಳು, ಸೂಚಕ ಕಾರ್ಯಗಳು, ಪ್ರಬೋಧನೆಗಳು ಸರ್ವಸ್ವವು ಪವಿತ್ರಾತ್ಮರ ಮುಖಾಂತರ ಮಾಡಿದ್ದಾರೆ ಪ್ರಿಯರೇ. ಇಂದು ದೇವರು ನಮ್ಮ ಹತ್ರ ಮಾತನಾಡುವಾಗ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮರ ಮುಖಾಂತರ ಕಳಿಸಿಕೊಟ್ಟಿದ್ದಾರೆ ಪ್ರಿಯರೇ. ಅಂದರೆ ಈ ಪ್ರಾರ್ಥನೆ ಅನ್ನೋದು ಪ್ರೀತಿಯ ಒಂದು ಸಂಭಾಷಣೆ ಆಗಿರುವ ಕಾರಣ ದೇವರು ಮಾತನಾಡುವಾಗ ಪವಿತ್ರಾತ್ಮರ ಮುಖಾಂತರ ಮಾತಾಡ್ತಾರೆ ಪ್ರಿಯರೇ. ಇಂದು ನಾನಿಲ್ಲಿ ಪ್ರಬೋಧನೆ ಮಾಡುವಾಗ ಪವಿತ್ರಾತ್ಮರ ಕೃಪೆಯಿಂದ ಅವರು ನಮ್ಮ ಮುಖಾಂತರ ಮಾತಾಡ್ತಿದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಇಚ್ಛಿಸುವಂಥ ಪ್ರತಿಯೊಬ್ಬರ ಮುಖಾಂತರ ಅವರಲ್ಲ, ದೇವರು ಪವಿತ್ರಾತ್ಮರು ಮಾತಾಡ್ತಾರೆ ಪ್ರಿಯರೇ. ಈ ಪವಿತ್ರಾತ್ಮರು ನಮ್ಮ ಜೀವನದಲ್ಲಿ ಅಗತ್ಯವಾಗಿದ್ದಾರೆ ಎನ್ನುವಂಥ ಸತ್ಯವನ್ನು ನೀವು ಅರಿತುಕೊಳ್ಳಿ ಎನ್ನುವಂಥ ಸಂದೇಶವನ್ನು ಕೂಡ ಯೇಸು ಸ್ವಾಮಿ ಈ ಮುಖಾಂತರ ತಿಳಿಯಪಡಿಸ್ತಿದ್ದಾರೆ. ಹಾಗೂ ಆ ಪವಿತ್ರಾತ್ಮರಿಗಾಗಿ ನಾನು ಪ್ರಾರ್ಥಿಸಬೇಕು ಅಂತ ಯೇಸು ಸ್ವಾಮಿ ಕರೆ ನೀಡ್ತಿದ್ದಾರೆ ಪ್ರಿಯರೇ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗ್ತೀರಿ. ನಿಮ್ಮ ಕುಟುಂಬ ಜೀವನವನ್ನು ನಡೆಸೋಕೆ, ನಿಮ್ಮ ಕೆಲಸ ಕಾರ್ಯಗಳನ್ನು ನಡೆಸೋಕೆ, ಉತ್ತಮವಾದ ರೀತಿಯಲ್ಲಿ ಓದನ್ನು ವಿದ್ಯೆಯನ್ನು ಪಡೆದುಕೊಳ್ಳೋಕೆ ನಿಮಗೆ ದೇವರ ನೆರವು ಬೇಕು ಪ್ರಿಯರೇ. ಯೋಹಾನ 15:5 ಪ್ರಿಯರೇ, ನನ್ನನ್ನು ಹೊರತುಪಡಿಸಿ ನಿಮ್ಮಿಂದ ಏನು ಮಾಡಲು ಸಾಧ್ಯ ಇಲ್ಲ. ನೋಡಿ, ಯೇಸು ಸ್ವಾಮಿ ಖುದ್ದಾಗಿ ನಮ್ಮ ಹತ್ರ ಕರೆ ನೀಡ್ತಿದ್ದಾರೆ. ನೀವು ದೇವರ ಆತ್ಮಕ್ಕಾಗಿ ಹಾತೊರೀರಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರಾತ್ಮ ನಿಮ್ಮಲ್ಲಿ ಬಂದಾಗ ನಿಮ್ಮ ಅಗತ್ಯಗಳೆಲ್ಲ ಪೂರೈಸ್ತಾರೆ. ಹಾಗೂ ನೀವು ಬಂಧನಗಳಲ್ಲಿದ್ದರೆ ದೇವರ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಿಡುಗಡೆ ಹೊಂದುತ್ತೀರಿ, ನೀವು ಸ್ವತಂತ್ರರಾಗ್ತೀರಿ. ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇಲ್ಲಿ ಪ್ರಭು ಅಂದರೆ ದೇವರ ಆತ್ಮವೇ ಸರಿ, ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆ, ಬಿಡುಗಡೆ ಇದೆ ಪ್ರಿಯರೇ. ದೇವರಲ್ಲಿ ನನ್ನ ಆತ್ಮೀಯರೇ, ಇನ್ನೊಂದು ವಿಷಯವನ್ನು ತಿಳಿಸಿ ನಾನು ಕೊನೆಗೊಳಿಸುತ್ತೇನೆ. ಇಬ್ಬರು ವ್ಯಕ್ತಿಗಳು ಪ್ರೀತಿಯಲ್ಲಿರುವಾಗ, ಅದು ಗಂಡ ಹೆಂಡತಿ ಆಗಿರಲಿ, ತಮ್ಮ ಮಕ್ಕಳು ಅವರ ಸುತ್ತಲೂ ಇರುವಾಗ ಅವರಿಗೆ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಆಗೋದಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ಅವರಿಬ್ಬರೇ ಇರುವಾಗ ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಪ್ರಿಯರೇ. ಇಂಥ ವೈಯಕ್ತಿಕವಾದಂತಹ ಮಾತುಕತೆ ಮುಖಾಂತರ ಅವರ ಸಂಬಂಧ ಬೇರೂರುತ್ತೆ ಪ್ರಿಯರೇ.
ಇದೇ ರೀತಿಯಲ್ಲಿ ನಾವು ದೇವರ ಜೊತೆಗೆ ವೈಯಕ್ತಿಕವಾಗಿ ಸಮಯವನ್ನು ಕಳೆಯುವಾಗ ಪ್ರಿಯರೇ, ನಮ್ಮ ಮತ್ತು ದೇವರ ಸಂಬಂಧ ಬೇರೂರುತ್ತೆ ಪ್ರಿಯರೇ. ನಾವು ದೇವರ ಸಂಬಂಧದಲ್ಲಿ ಬೆಳೆಯುತ್ತೇವೆ ಪ್ರಿಯರೇ. ಹಾಗೂ ಕುಟುಂಬ ಪ್ರಾರ್ಥನೆ, ಇಲ್ಲಿ ನಾವು ಕೇಳ್ತೇವೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19-20 ವಾಕ್ಯದಲ್ಲಿ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅವರ ಮಧ್ಯೆ ನಾನಿದ್ದೇನೆ. ತಂದೆ ತಾಯಿ ಮಕ್ಕಳು ಕುಟುಂಬ ಜೊತೆಗೆ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಬಂದು ಸೇರುವಾಗ ಪ್ರಿಯರೇ, ನಿಮ್ಮ ಮಧ್ಯೆ ನಮ್ಮ ಮಧ್ಯೆ ದೇವರು ಬಂದಿಳಿತಾರೆ. ಹಾಗೂ ದೇವರು ಹೇಳ್ತಿದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗ ಎಂಥ ಮನಸ್ಸುಳ್ಳವರಾಗಿರಬೇಕು. ಬರುವಾಗ ನಾವು 2-3 ಸೇರುವಾಗ ಖಂಡಿತವಾಗಿ ದೇವರಲ್ಲಿ ಬಂದಿದ್ದಾರೆ ಪ್ರಿಯರೇ. ಆದರೆ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ ನಾವು ಎಂಥ ಮನಸ್ಸಿಂದ ಅಲ್ಲಿ ಸೇರಬೇಕು ಅಂತ ತಿಳಿಸ್ತಿದ್ದಾರೆ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೂ ಒಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಅಂದರೆ ಭೂಮಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಪ್ರಾರ್ಥಿಸುವಾಗ ಗಂಡ ಹೆಂಡತಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಆಗ ತಂದೆ ದೇವರು ಅದನ್ನು ಆಶೀರ್ವದಿಸ್ತಾರೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ನಾವು ಅನೇಕ ಸಾರಿ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬರ್ತೇವೆ, ಆದರೆ ನಮ್ಮ ಮನಸ್ಸು ಮನಸ್ಸಿನಿಂದ ಇರೋದಿಲ್ಲ. ಈ ಮುಖಾಂತರ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಹೋಗ್ತಿದೆ ಪ್ರಿಯರೇ. ಇದರ ಅರ್ಥ ಏನು? ಪರಸ್ಪರ ತಗ್ಗಿಸ್ಕೋಬೇಕು, ಪರಸ್ಪರ ತಪ್ಪುಗಳಿದ್ದರೆ ಒಪ್ಕೊಂಡು ಸಂಧಾನ ಆಗಬೇಕು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ನೀವು ಪ್ರೀತಿಯಿಂದ ಪರಸ್ಪರ ಅನ್ಯೋನ್ಯತೆಯಿಂದ ಮಾತನಾಡುವಾಗ ಮಾತ್ರ ಪ್ರಿಯರೇ ನಿಮ್ಮ ಪ್ರಾರ್ಥನೆ ದೇವರಿಗೆ ಪ್ರಿಯವಾದದ್ದು. ದೇವರು ನಿಮ್ಮ ಬಳಿಗೆ ಇಳಿದು ಬಂದು ಕಾರ್ಯ ಮಾಡಲು ಮನಸ್ಸು ಮಾಡೋದು ಪ್ರಿಯರೇ. ಅದಕ್ಕೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಇತರರನ್ನು ಕ್ಷಮಿಸುವ ಪ್ರಕಾರ ನಮ್ಮನ್ನು ಕ್ಷಮಿಸಿರಿ. ನಾವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಂತ ಕಳಿಸ್ಕೊಟ್ಟಿದ್ದಾರೆ ಪ್ರಿಯರೇ. ನಾವು ಇತರರನ್ನು ಕ್ಷಮಿಸುವ ಪ್ರಕಾರ ನಮ್ಮನ್ನು ಕ್ಷಮಿಸಿರಿ. ಈ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಅಂತ ದೇವರು ಹೇಳುವಾಗ, ಇತರರನ್ನು ನಾವು ಕ್ಷಮಿಸದೆ ನಮಗೆ ಕ್ಷಮೆ ದೊರಕೋದಿಲ್ಲ. ಕ್ಷಮೆ ಇಲ್ಲದೆ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಪ್ರಿಯರೇ. ಪರಸ್ಪರ ನಾವು ಅನ್ಯೋನ್ಯತೆಗಾಗಿ, ಐಕ್ಯತೆಗಾಗಿ, ಸಮಾಧಾನಕ್ಕಾಗಿ ಹಾತೊರೆಯುವಂಥವರಾಗಲಿ. ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.